ಗೋವಾದಿಂದ ಬಾಲಿಗೆ ಯಾವಾಗ ಬಂದ್ವು ನಾವು? ಗೋವಾದಲ್ಲಿ 2ನೇ ದಿನ. ಇವತ್ ನಮ್ ಪ್ಲಾನ್ ಬಂದು ಗೋವಾನ ಆದಷ್ಟು ರೋಡ್ ಅಲ್ಲಿ ಸುತ್ತಬೇಕಂತ. ಅದಕ್ಕೆ ಇವತ್ತು ನಾರ್ತ್ ಗೋವಾ ಟು ಸೌತ್ ಗೋವಾ ಹೊರಟಿದೀವಿ. ಆನ್ ದ ವೇ ಹೋಗ್ತಾ ಈ ಬ್ರಿಡ್ಜ್ ನ ನೋಡ್ದೆ. ನಿಜವಾಗ್ಲೂ ಸಿವಿಲ್ ಇಂಜಿನಿಯರ್ಸ್ ಗ್ರೇಟ್. ಇಂತ ಮ್ಯಾಸಿವ್ ವೈರ್ ಸ್ಟ್ರಕ್ಚರ್ ನ ಬ್ರಿಡ್ಜ್ ಕನೆಕ್ಟ್ ಮಾಡಿದ್ರ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ. ಅದನ್ನ ನೋಡ್ಕೊಂಡು ಹಾಗೆ ಮುಂದೆ ಹೋದ್ವಿ. ಇದ್ಯಾವ್ದ್ ಬ್ರೋ ಯಾವ್ದೋ ಕಾಡ್ ಒಳಗ್ ಹೋಗಿದ್ರ ಅನ್ಕೊಂಡ್ರ? ನೋಡಕ್ ಹಾಗೆ ಇದೆ. ಫುಲ್ ಮಣ್ಣು, ಸಿಕ್ಕಾಪಟ್ಟೆ ಧೂಳು. ಬಟ್ ಹೋಗ್ತಾ ಇರೋದ್ ಬೀಚ್ ಗೆ. ಅನಂತರ ಲೊಕೇಶನ್ ರೀಚ್ ಆದ್ವಿ. ಬಟ್ ಇಲ್ಲಿಂದ 20 ಮಿನಿಟ್ಸ್ ವಾಕ್ ಮಾಡ್ಬೇಕು. ಬನ್ನಿ, ನಿಮ್ದು ಏನಾದ್ರು ಬೈಕ್ ಇದ್ರೆ ಒಳಗೊಂಡು ಹೋಗ್ಬೋದು, ಅಥವಾ ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ರೆ ಈ ತರ ಜೀಪಲ್ಲಿ ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ನಮ್ ತರ ನಡ್ಕೊಂಡು ಹೋಗ್ಬೋದು. ಇದು ಯಾವ್ದೇ ಕಾಡ್ಗಿಂತ ಕಡಿಮೆ ಇಲ್ಲ. ಬಟ್ ಈಗ ನೋಡಿ ಸಡನ್ ಟ್ರಾನ್ಸಿಷನ್ ಫಾರೆಸ್ಟ್ ಬೀಚ್. ಇದು ಗೋವಾದಲ್ಲಿರೋ ಒನ್ ಆಫ್ ದ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಬೀಚ್. ಸ್ವಲ್ಪ ಟೈಮ್ ಇಲ್ಲೇ ಸ್ಪೆಂಡ್ ಮಾಡಿದ್ವಿ. ಈಗ ಟಾಪ್ ವ್ಯೂ ನೋಡಿ ಮತ್ತೆ ವಾಪಸ್ ನಮ್ ರೂಮ್ ಕಡೆ ಹೊರಟಿದ್ವಿ. ಹೋಗ್ತಾ ಇದನ್ನ ನೋಡಿ ಶಾಕ್ ಆಯ್ತು. ಇದು ಗೋವಾದ ಬಿಗ್ಗೆಸ್ಟ್ ಕೆಸಿನೋ, ಮೆಜೆಸ್ಟಿಕ್ ರೈಡ್ ಅಂತ. ನಾವು ಹೋಗೋ ಪ್ರತಿಯೊಂದು ಪ್ಲೇಸ್ ನು ಒಂದೇ ವಿಡಿಯೋಲಿ ಕವರ್ ಮಾಡಕ್ ಆಗಲ್ಲ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಬಾಗಾ ಬೀಚ್ ನ ನೈಟ್ ವ್ಯೂ.